ನಮಸ್ಕಾರ, ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ ನೈಟ್ ದಿಂದ ಸ್ಟಾರ್ಟ್ ಮಾಡತ್ತೇನು. ಇದು ನೀವೀಗ ಆಲ್ರೆಡಿ ನೋಡಿರ್ಬೋದು. ಇಷ್ಟೆಲ್ಲ ಹರಿವು ಹಚ್ಕೊಂಡ ಏನ್ ಮಾಡತ್ತೇನು ಅಂತ ಅನ್ಕೋಬಹುದು. ಏನಿಲ್ಲ, ಇದೆಲ್ಲ ಮದ್ವಿ ತಯಾರಿ. ನಾಳೆ ನಮ್ಮ ಮಮ್ಮಿ ಮನೆಗೆ ಹೊಂಟಿದ್ದೇನು ಸುಪ್ರಿಯನ್ ಮದ್ವಿ ಸಲುವಾಗಿ. ಹಂಗಾಗಿ ಇದನ್ನ ಈಗ ಎಲ್ಲ ಬ್ಯಾಗ್ನಾಗ ಪ್ಯಾಕ್ ಮಾಡಿ ಇಡತ್ತೇನು. ಯಾಕಂದ್ರೆ ನಾಳೆ ಬ್ಯಾಂಕ್ ದಿಂದ ಬಂದು ಮತ್ ಪ್ಯಾಕ್ ಮಾಡಿ ಒಂದ್ ಸಾಮಾನ್ ತಗೊಳ್ಳೋದು ಬಿಡೋದು ಆಗ್ತೈತಿ ಅನ್ನೋ ಕಾರಣಕ್ಕ ಅದ್ರ ಸಲುವಾಗಿ ಈಗ ಎಲ್ಲಾನು ಪ್ಯಾಕ್ ಮಾಡತ್ತೇನು. ಮತ್ತ ಅವಾಗ ಮದ್ವಿ ಟೈಮ್ದಾಗ ಅಚ್ಚಿಕಡೆ ನಮ್ಮ ಮನ್ಯಾಗು ಪೌನೇರ್ ಫುಲ್ ಬಂದಿರ್ತಾರು, ಇಲ್ಲಿಯೂ ಬಂದಿರ್ತಾರು. ಮತ್ತ ಅವಾಗ ಗದ್ದಲ್ದಾಗ ಒಂದೊಂದ್ ಸಾಮಾನ ಅಲ್ಲಿ ಇಟ್ಟಿರ್ತೇವೆ, ಇಲ್ಲಿ ಇಟ್ಟಿರ್ತೇವೆ, ಮರಿತೇವೆ. ಮತ್ತ ಇದನ್ನ ಲಘು ಲಘು ಸಿಗಂಗಿಲ್ಲ ಜನ ಜಾಸ್ತಿ ಬಂದಿರಂದ್ರ. ಹಂಗಾಗಿ ಈಗ ನಮ್ಗೆ ಏನೇನ್ ಬೇಕು ನನಗೂ ಸಾನೋಗ ನಮ್ಮದು ಕಂಪ್ಲೀಟ್ ಡ್ರೆಸ್ ಆಗಿರ್ಬೋದು ಮತ್ತ ಜ್ಯುವೆಲ್ರಿ ಎಲ್ಲಾನು ಈಗ ಪ್ಯಾಕ್ ಮಾಡಿ ಇಟ್ಕೊಂಡ್ ಆತೇನು. ನಾಳೆ ನಮ್ಮ ಮಮ್ಮಿ ಮನೆಗೆ ಹೋಗ್ತೇವಿ. ಬ್ಯಾಗ್ ಪ್ಯಾಕ್ ಮಾಡೋನು ಬರ್ರಿ. ಇದ್ ನೋಡ್ರಿ, ಇದು ಬ್ಯಾಗ್ ನಾವ್ ಇಲ್ಲೇ ನಮ್ಮ ಮಮ್ಮಿ ಮನೆ ಬಾಜುಕನೆ ಹೊಂಟಿದೆವು. ಖರೆ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡ್ ಹೊಂಟಿದೆವು. ನೀವೆಲ್ಲ ಅನ್ಬೋದು ಎಷ್ಟು ದೂರ ಹೊಂಟಿದಾರೆ ಅಂತಂದು ಇಷ್ಟು ಬ್ಯಾಗ್ ತಗೊಂಡೇರಿ ಅಂತಂದ. ಒಂದ್ 4-5 ದಿವ್ಸ ಹೊಂಟಿದೆವು. ಮತ್ತ ಇದು ಸ್ಪೆಷಲಿ ಎಲ್ಲಾ ದಿವಸ ಸೀರೆ ಅದ ಉಡೋದಾಗ್ತೈತಿ. ಮತ್ ಸ್ವಲ್ಪ ಜಾಸ್ತಿ ಅರಿವಿ ಹತ್ತಾವು. ಸಾಮಾನು ಬಿ ಎಲ್ಲಾ ಗ್ರ್ಯಾಂಡ್ ಡ್ರೆಸ್ ಇದಾವು. ಹಂಗಾಗಿ ಸ್ವಲ್ಪ ದೊಡ್ಡ ಬ್ಯಾಗ್ ತಗೊಂಡಿದ್ದೇನು. ಮತ್ತ ಅಲ್ಲಿ ಮನ್ಯಾಗ ಪೌನೇರ್ ಎಲ್ಲಾನು ಬಂದಿರಂದ್ರೂ ನಾವು ಅರಿವಿಗಳು ಆ ಕಡೆ ಈ ಕಡೆ ಇಡಾಕ ಆಗಂಗಿಲ್ಲ. ನಮ್ಮ ಅರಿವಿ ನಮ್ಮ ಬ್ಯಾಗ್ನಾಗ ಇರ್ಲಿ ಅಂತ ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಬ್ಯಾಗು. ಈಗ ನನಗ 4 ಸೀರೆ ಪ್ಯಾಕ್ ಮಾಡ್ಕೊಳತ್ತೇನು. 4 ಸೀರೆ ಯಾವ್ದಾವ್ದಕ್ಕಂದ್ರ ಇದು ಫ್ರೈಡೇ ದಿವಸ ಪೂಜಾ ಇಟ್ಕೊಂಡೇವಿ ನಮ್ಮ ಮನ್ಯಾಗ ಜಗ ಪಡ್ಲಿಕ್ಕೆ ತುಂಬಾಕ. ಅವತ್ತ ಈ ಪೂಜಾಕನ ಈ ಸೀರೆ ಉಟ್ಕೋಬೇಕಂತ ಪ್ಲಾನ್ ಐತಿ ಅಂತ. ನೆಕ್ಸ್ಟ್ ಡೇ ಇದೈತಿ ಸ್ಯಾಟರ್ಡೇ ಬಳಿ ಶಾಸ್ತ್ರ ಮತ್ತ ಸಂಜಿಕ ಇದನ್ನ ಐತಿ ಅರಿಶಿನ. ಬಳಿ ಶಾಸ್ತ್ರಕ್ಕೆ ಬೆಳಗ್ಗಿನ ದಿವಸ ಇದನ್ನ ಉಟ್ಕೋಬೇಕಂತ ಐತಿ. ಸಂಜಿಕ ಅರಿಶಿನ ದಿವಸ ಯೆಲ್ಲೋ ಕಲರ್ ಸ್ಯಾರಿ ಅಂತ ಥೀಮ್ ಮಾಡಿದೇವಿ. ಸೊ ಅವಾಗ ಇದೊಂದು ಎಕ್ಸ್ಟ್ರಾ ಎಲ್ಲೋ ತಗೊಂಡಿದ್ದೇನು. ಇದ ನಮ್ಮ ತಂಗಿ ತಗೊಂಬ ಅಂದಾಳು, ಇನ್ನೊಬ್ಬ ಕಸಿನ್ ಸಿಸ್ಟರ್. ಸೊ ಆಕಿಗೆ ಇಷ್ಟ ಆದ್ರೆ ಅಕ್ಕಿಗೆ ಕೊಡ್ಬೇಕಂತ. ಸೊ ಒಟ್ಟು ತೆಗೆದಿಡ್ ಅಂತ ಹೇಳಿದಾಳು. ಸೊ ಆಕಿಗೆ ಒಂದು ಸೇರಿ 4. ಮತ್ತು ನನ್ನ ಮದ್ವಿ ಸೇರಿ ಇನ್ನ ಟೇಲರ್ ಕೊಟ್ಟಿಲ್ಲ, ನಾಳೆ ಅಥವಾ ನಾಡ್ದು ಕೊಡ್ತೇನೆ ಅಂದನು. ಸೊ ಅಲ್ಲೇ ಡೈರೆಕ್ಟ್ ಮನೆಗೆ ಬರ್ತೈತಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಈಗ ಸೀರೆಗಳು ಇಷ್ಟು ಮೊದಲು ಪ್ಯಾಕ್ ಮಾಡ್ತೇನೆ. ಆನಂತರ ಸಾನ್ವಿ ಡ್ರೆಸ್ಗಳು ಒಂದೊಂದು ಹಾಕ್ತೇನೆ. ಸಾನ್ವಿ ಹಿಂಗಡಿ ಗ್ರೀನ್ ಒಂದು ಶನಿವಾರ ದಿವಸ ಇಟ್ಕೊಳಕ. ನೀವು 3 ದಿವಸ ಸೀರೆ ಉಡಂದಿದ್ದಿಲ್ಲ ಅದ್ರ ಸಲುವಾಗಿ ಇವು ಇಷ್ಟ ಆಯ್ತು. ಇನ್ನ ನಂಗ ಒಂದು ಗ್ರ್ಯಾಂಡ್ ಡ್ರೆಸ್ ತಗೊಂಡಿದ್ದೇನು. ಇದು ತಗೊಂಡ್ ಭಾಳ ದಿವಸ ಆಯ್ತು, ಇನ್ನ ತನ ಇದನ್ನ ವೇರ್ ಮಾಡಿಲ್ಲ. ಸೊ ಇದನ್ನ ಯಾವ್ದಾರ ನೋಡ್ಬೇಕು, ಟೈಮ್ ಯಾವಾಗ ಸಿಗ್ತೈತಿ ಯಾವಾಗ ಹಾಕೊಳ್ಳೋದು. ಇಲ್ಲ ಅಂತಂದ್ರೆ ಮತ್ತೆ ಯಾವ್ದಾರ ಫಂಕ್ಷನ್ಗೆ ಹಾಕೊಳ್ಳೋದು. ಇರ್ಲಿ ಅಂತಂದ ಇದೊಂದು ಡ್ರೆಸ್ ತಗೊಂಡಿದ್ದೇನೆ. ಲಾಂಗ್ ಗೌನ್ ಐತಿದ. ಇನ್ ನೆಕ್ಸ್ಟ್ ಸಾನ್ವಿನು ಇದೊಂದು ಕ್ಯಾಶುವಲ್ ಡ್ರೆಸ್, ಡೈಲಿ ಬ್ಯಾಂಕಿಗೆ ಹಾಕೊಂಡು ಹೋಗ್ತೀನಿ. ಅದೊಂದು ಡ್ರೆಸ್ ತಗೊಳತ್ತೇನು. ಇದಾಯ್ತು. ಇನ್ ಸಾನ್ವಿ ಡ್ರೆಸ್ ಆಲ್ರೆಡಿ ನೀವು ನೋಡಿದ್ದೀರಿ. ಇದನ್ನ ಲಾಸ್ಟ್ ಇದ್ರಾಗ ತೋರಿಸಿದೇನು. ಯೆಲ್ಲೋ ಕಲರ್ ಆಕೆಗೆ ಅರಿಶಿನ ದಿವಸ ಹಾಕೊಳಕ. ಇದು ಸಾನೂನ್ ಡ್ರೆಸ್ ಅಂದ. ಮತ್ತು ಆಕೆಗೆ ಫ್ರೈಡೇ ಅಥವಾ ಸ್ಯಾಟರ್ಡೇ ಈ ಡ್ರೆಸ್ ಹಾಕೊಳಕ್ ಹೇಳಿದೆನು. ಇದು ಸ್ವಲ್ಪ ಗ್ರ್ಯಾಂಡ್ ಐತಿ. ಗಾಗ್ರಾ ಅಂತಾರೆ ಗರೇರ ಏನಂತಾರೆ ಇದಕ್ಕೆ, ಗರಾರನೋ ಗಾಗ್ರಾನೋ ಏನೋ. ಇದನ್ನ ಸ್ಯಾಟರ್ಡೇ ಅಥವಾ ಫ್ರೈಡೇ 2 ಒಂದು ದಿವಸ ಹಾಕೊಳಕ್ ಹೇಳಿದೆನು. ನೆಕ್ಸ್ಟ್ ಈಕಿಗೆ 2 ಫ್ರಾಕ್ ಇದಾವು.
ಇವೆರಡು ಫ್ರಾಕ್ ಒಳಗೆ ಇದನ್ನ ಹಾಕೋತೇನೆ ಅಂದಾಳು. ಇದರಲ್ಲಿ ಒಂದು ಸ್ಯಾಟರ್ಡೆ ಆದ್ರೆ ಒಂದು ಫ್ರೈಡೆ, ಎರಡು ಒಂದೊಂದು ದಿವಸ ಹಾಕೋತಾಳೆ. ಮತ್ತು ಈಗಿದ ಮದ್ವೆ ಡ್ರೆಸ್ ಅಂತೂ ಇಲ್ಲೇ ಐತಿ, ಅದು ಸಪ್ರೇಟ್ ಬ್ಯಾಗ್ನಾಗ ಐತಿ, ಅದನ್ನ ಹಂಗೆ ಡೈರೆಕ್ಟ್ ಬ್ಯಾಗ್ನಾಗ ಹಾಕ್ತೇನೆ. ಈಗ ಆಲ್ರೆಡಿ ಈ ಬ್ಯಾಗ ತುಂಬಿತ್ತು. ಇನ್ನು ನಮ್ಮ ನೈಟ್ ಡ್ರೆಸ್ಗಳೆಲ್ಲ ಹಾಕ್ಬೇಕಿದ್ರಾಗ ಸಾನು ನಾನು ಬರೀ ಸೀರೆಗೆನ ತುಂಬಿ ಬಿಟ್ಟಿದ್ದೆ. ಇದನ್ನ ಸಾನು ಕೇಳ್ತೇನೆ, ಆಕೆ ಬೇಕಂದ್ರೆ ಇದನ್ನ ಹಾಕ್ತೇನೆ, ಇಲ್ಲ ಯಾಕಂದ್ರೆ ಇಲ್ಲ. ಯಾಕಂದ್ರೆ ಬ್ಯಾಗ್ ಈಗ ಆಲ್ರೆಡಿ ತುಂಬೈತಿ. ಇನ್ನೊಂದು ಸ್ವಲ್ಪ ನಮ್ಮಿಬ್ರದ್ದು ನೈಟ್ ಡ್ರೆಸ್ಗಳು ಅಷ್ಟು ಹಾಕಿನಿ ಅಂದ್ರೆ ಕಂಪ್ಲೀಟ್ ಪ್ಯಾಕ್ ಆಗಿಬಿಡ್ತೈತಿ. ಇದು ನಮ್ಮ ಶಾನ್ಯಾಗುಪ್ಪಿ, ಇದು ನಮ್ದು ಮೇಕಪ್ದು ಇದನ್ನ ತಗೊಂಡು ಹೊಂಟಿದೇವಿ. ಇದ್ರಾಗ ಏನೇನೈತಿ ಏನೇನು ತಗೊಂಡೇವಿ ಅದನ್ನ ನಾಳೆ ಅಲ್ಲಿ ಹೋದ ನಂತರನ ತೋರಿಸ್ತೇನೆ. ಈಗೇನು ತೋರ್ಸಂಗಿಲ್ಲ, ಜಸ್ಟ್ ಇದ್ರಾಗೆಲ್ಲಾನು ಪ್ಯಾಕ್ ಮಾಡ್ಕೊಂಡಿದ್ದೇನು. ಮತ್ತು ಇದು ನಿಮಗೆ ಗೊತ್ತಿರಬೇಕು ಆಲ್ರೆಡಿ, ಇದು ನಮ್ದು ಛಲ್ಲ. ಸೊ ಇದು ಮ್ಯಾರೇಜ್ ಸಲುವಾಗಿ ಅಂತಾನೆ ತೊಗೊಂಡಿದ್ದೇನು. ಸೊ ಇದನ್ನ ಈಗ ಪ್ಯಾಕ್ ಮಾಡತ್ತೇನೆ. ಇದ್ರಾಗ ಮೋಸ್ಟ್ಲಿ ಇದು ಬ್ಯಾಗ್ದಾಗ ಹಿಡಿಯಂಗಿಲ್ಲ, ಹಾಗಾಗಿ ಇದನ್ನ ಹಂಗೆ ಕೈಯಲ್ಲೇನ ತೊಗೊಂಡು ಹೋಗ್ತೀವಿ. ಇದನ್ನಂದು ಇಲ್ಲಿ ಇರ್ತೇನು, ನಾಳೆ ಮಮ್ಮಿಗೆ ಹೋಗಿ ಅಲ್ಲಿ ಕೊಟ್ಟು ಬಿಡ್ತೇನೆ. ಇನ್ನು ಮತ್ತೇನು ಹಾಕೋದೈತಿ ಹೇಳ್ಬೇಕ? ನಿಮಗೆ ಗೊತ್ತಿಲ್ಲ, ನೀವು ಬರತ್ತೀರಿ. ಇನ್ನೇನು ಓದಿಲ್ಲ ಅನಿಸ್ತೈತಿ. ಇನ್ನು ಸಾನು ನಾನು ನೈಟ್ ಡ್ರೆಸ್ಗಳು ಅಷ್ಟು ಹಾಕಿ ನಮ್ಮ ಬ್ಯಾಗ್ ರೆಡಿ ಆಯ್ತು ರೀ. ಓ ಮೈ ಗಾಡ್, ಎತ್ತಕ್ಕೆ ಬರಂಗಿಲ್ಲ ನಿಮ್ಮ ಮನೆಗೆ ಬರೋದಕ್ಕೆ. ಬರೋನು ನಿಮ್ಮ ಮನೆಗೆ? ನಿಮ್ಮ ಮನೆಗೆ ಬರೋನು ಏನು ಬ್ಯಾಡ? ನಾವು ಜೋರ್ಲಿ ಬಾ ಅಂತೇನು ಬ್ಯಾಡ ಅಂತೀವಿ. ಇದು ನಿನ್ನ ಸೋನಿ ಅಂತಿದ್ದು ಮದುವೆ ಐತೆ. ನೀ ಬಳಿ ಎಷ್ಟು ಹಾಕೊಳಕಿ? ಇಷ್ಟು 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 ಎಷ್ಟು ಹಾಕೊಳಕಿ? ಬಟ್ ಇಲ್ಲಿ ತಕ ಬಳಿ ಹಾಕೊಳಕಿ. ಮತ್ತು ಮದರಂಗಿ ಎಷ್ಟು ಹಚ್ಕೊಳಕಿ? ಇಷ್ಟು 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 ಎಲ್ಲ ಮದರಂಗಿ ಇಲ್ಲಿ, ಬಳಿನೂ ಇಲ್ಲಿ ತಕ. ಮತ್ತು ನೀ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ್ಕೆ ಹೆಂಗೆ ಮಾಡ್ಕೊಳಕ್ಕೆ ಹೇಳ? ಹೆಂಗೆ ತೋರ್ಸ್ಲಿ? ಹೆಂಗೆ ತೋರ್ಸು ಹೆಂಗೆ ಮಾಡ್ಕೊಳಕ್ಕೆ? ಹಿಂಗೆ ಮಾಡ್ಕೊಳಕ್ಕೆ. ಮತ್ತು ಡ್ರೆಸ್ ಯಾವ್ದು ಹಾಕೊಳತ್ತೀನಿ? ಸೀರೆ ಉಟ್ಕೋತಿ? ಅವ್ವ ಅದು ಅಕ್ಕಂದೈತಿ. ನೀ ಸೀರೆ ಉಟ್ಕೋತಿ, ನೀನು ಹಾಕೋತಿ ಲೆಹಂಗಾ ಏನು ಸೀರೆ ಲೆಹಂಗಾ. ನೀ ಹೆಂಗೆ ನಡೇಕಂತ? ನೀ ಸೀರೆ ಉಟ್ಕೊಂಡ ಹೆಂಗೆ ನಡೇಕಿ? ಲೆಹಂಗಾದ ಹಾಕೊಂಡ ಹೆಂಗೆ ಪೋಸ್ ಕೊಡಾಕಿ? ಪೋಸ್ ಹೆಂಗೆ ಕೊಡಾಕಿ? ಅದ ನೀ ಪೋಸ್ ಹೆಂಗೆ ಕೊಡಾಕಿ? ನಡೆಯೋದು ಹೆಂಗೆ ಪೋಸ್ ಕೊಡಾಕಿ? ಹೆಂಗೆ ಹಿಂಗೆ ಪೋಸ್ ಕೊಡಾಕಿ. ಕಿಶೆ ಹೆಂಗೆ ಕೊಡಾಕಿ ಎಲ್ಲರಿಗೂ? ಹೆಂಗೆ ಕೊಡಾಕಿ? ನಿಜ ಬಂದಾವು ನಿಂಗೆ? ನಿಜ ಬಂದಾವ? ನಾಳೆ ಬರೋಣ ಅಂತನವ? ಮತ್ತು ಮಮ್ಮ ಕೊಡ್ತಿಲ್ಲ ನಮಗೆ? ಕೊಡ್ತೀಯ? ಏನು ಮಾಡ್ತೀರಿ? ಏನಂದೆ? ನಿಮ್ಮ ಮನ್ಯಾಗ ಮಮ್ಮ ಐತ್ಲ ನಾಟಕಿ? ನಮ್ಮ ಮನ್ಯಾಗ ಮಮ್ಮ ಐತಿ. ನಮ್ಮ ಮನ್ಯಾಗ ಮಮ್ಮ ಐತಿ, ನಿಮ್ಮ ಮನ್ಯಾಗ ಕೊಡಕ್ಕಿಲ್ಲ ಹೇಳ? ನಾನು ಇಲ್ಲ ಕೊಡೋದಿಲ್ಲ. ಅಜ್ಜ ಬಿಡ್ತಾನೆ ನಿನ್ನ ಹೆಣ್ಕಲ್ಲಿ ಕಳಿಸ್ತಾನೆ ನೋಡ್ರಿ. ನಿಮ್ಮ ಮಮ್ಮ ಕೊಡ್ಲಿಲ್ಲ ಅಂದ್ರೆ ನಮಗೆ ಅಜ್ಜ ನಿನ್ನ ಹೊರಗೆ ಹಾಕ್ತಾನೆ ನೋಡು. ಅದು ನಮ್ಮ ಮನೆ ಐತಿ, ನಿನಗೆ ಕೊಟ್ಟಿದ್ದೆ ಒಟ್ಟ ಗೊತ್ತಾತು. ನೀವು ಚಿಕನ್ ಮಾಡ್ತೀರಿ ಈಗ ನಾಳೆ ನಾವು ಬಂದಂತಾರ ಮಾಡ್ತೀರಿ? ಎಟ್ ಮಾಡೋರು? 4. ಏನ್ ತಿಂತಿ? ಮತ್ ನಮಗ ಇಲ್ಲ ಅಂದ್ರೆ ನಾವು ನಿಮ್ಮ ಮನೆಗೆ ಬರೋನೇನು ಬೇಡ ಅಟ್ಟೆ? ಬೇಡ ಈಗ ಬಾ ಅಂದ ಈಗ ಬೇಡ. ಮಮ್ಮ ಕೊಡೋದು ಹತ್ತಿದ ಅಂದ್ರೆ ನಮ್ಮ ಮನೆಗೆ ಯಾಕೆ ನೀ ಬಂದಿ? ಹೋಗಿ ನೀನು ಅಂತ. ನಮ್ಮ ಮನೆಗೆ ಯಾಕೆ ಬಂದಿ? ಹೋಗ್ಲಾ? ನಮ್ಮ ಮನೆಯಾಗ ಯಾಕೆ ಊಟ ಮಾಡ್ತೀನಿ? ನಮ್ಮ ಮನೆಯಾಗಿಂದ ಯಾಕೆ ತಿಂತಿ ಹೇಳ? ಈಗ ಚಾಕಿ ತಂದೇನ್ಗಪ್ಪ ನಿಂಗೆ ಕೊಟ್ರೆ ಕೇಳಿ. ನಾ ಚಾಕಿ ಕೊಡಂಗಿಲ್ಲ ನಿಂಗೆ. ನಿಂಗೆ ಯಾಕೆ ಕೊಡ್ಲ?
ನಿಂಗೆ ಯಾಕೆ ಕೊಡ್ಲಿ? ನಾ ಕೊಡಂಗಿಲ್ಲ ನಿಂಗೆ, ಬಿಡದನ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಈಗ ಬ್ಯಾಂಕ್ನಿಂದ ಬಂದಿನಿ. ಬಂದ ತಕ್ಷಣ ಎಲ್ಲ ರೆಡಿಯಾಗಿ ಇನ್ನೇನು ಮಮ್ಮಿ ಮನೆಗೆ ಹೋಗೋದೈತಿ. ನೀವು ಎಲ್ಲರೂ ನಿನ್ನೆನೇ ನೋಡಿದಿರಿ, ನೈಟ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೋದು ಎಲ್ಲ ಈಗ ರೆಡಿ ಆಲ್ಮೋಸ್ಟ್ ಆಗೈತಿ. ಇನ್ನು ನಮ್ಮ ಅಣ್ಣ ಕರ್ಯಾಕೆ ಬರ್ತೇನೆ ಅಂದಿದ್ದಾನು. ಹಾಗಾಗಿ ಅವ್ನು ಬರೋತನ ವೇಟ್ ಮಾಡತ್ತೇನು. ನಾನು ಸಾನು ಇಬ್ಬರು ಹೋಗಾಕ ರೆಡಿ ಆಗಿದ್ದೇವೆ. ಇವತ್ತಿಂದ ಇನ್ಮೇಲೆ ಅಲ್ಲಿ ಹೋದ ತಕ್ಷಣ ಮದ್ವೆ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗ್ತೈತಿ. ಇಷ್ಟೊತ್ತನ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಖುಷಿ ಅನ್ನಿಸ್ತೈತಿ. ಮತ್ತು ಇನ್ನೇನು 3 ದಿವಸ ಉಳಿತು ಸುಪ್ರಿಯಾ ಮದುವೆ ಹಾಕ್ಕೊಂಡು ಹೋಗ್ತಾಳು ಅಂತ ಅದೊಂದು. ಸೊ ಈಗ ಎಲ್ಲ ರೆಡಿ ಆಗೇವಿ ನೋಡ್ರಿ. ಇಲ್ಲಿಗ ಆಲ್ರೆಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೇನು. ಸೊ ಇಲ್ಲೇ ಹೊಂಟಿದ್ದೇವೆ. ಬಟ್ 3-4 ದಿವಸಿಗೆ ಮತ್ತು ಜಾಸ್ತಿ ಫಂಕ್ಷನ್ಸ ಪ್ರತಿದಿನ ಒಂದೊಂದು ಇರೋದ್ರಿಂದ ಜಾಸ್ತಿ ಅರ್ವಿ ತೊಗೊಂಡಿದ್ದೆವು. ನಂದು ಸಾನುದು ಎಲ್ಲ ಸ್ವಲ್ಪ ಸಾನೂನು ಎಲ್ಲ ಲಾಂಗ್ ಫ್ರಾಕ ಇದೈತಿ ಅನ್ನಂತಲೇ ಸ್ವಲ್ಪ ಬ್ಯಾಗ್ ದೊಡ್ಡದು ಬೇಕಾಗಿತ್ತು. ಇನ್ನು ಅಣ್ಣ ಬರ್ತಾನು. ಅಣ್ಣ ಬಂದ ನಂತರ ನಾವೆಲ್ಲ ಸಾನು ನಾನು ಇಬ್ಬರು ಅಚ್ಚಿಗೆ ಮನೆಗೆ ಹೋಗ್ತೀವಿ. ನೋಡ್ರಿ ಅಲ್ಲಿ ಹೋದ ನಂತರ ಏನೇನು ಮಾಡ್ತೇವೆ ಮತ್ತು ಮದುವೆಯಾಗ ಏನೇನು ಫಂಕ್ಷನ ಮತ್ತು ಏನೇನು ಮಾಡ್ತೀವಿ ಅನ್ನೆಲ್ಲನೂ ವಿಡಿಯೋ ಮಾಡಿ ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಈಗ ಅನ್ನ ಬರೋ ತನಕ ವೇಟ್ ಮಾಡತ್ತೀನಿ. ಬ್ಯಾಂಕಿಂದ ಬರುವಾಗ ಎಲ್ಲ ತೊಗೊಂಬಂದಿದ್ದೆ. ಎಷ್ಟು ಇದ್ರ ಜೊತೆ ಒಯ್ಯೋದು. ನಮ್ಮನ್ನ ಇಲ್ಲಿ ನಮ್ಮನ್ನು ಕರ್ಯಾಕೆ ಬಂದಿದ್ದ. ಸೊ ಇಲ್ಲಿ ಹತ್ತಿರ ಅನ್ನ ಇಬ್ಬರು ಮಾತಾಡ್ಕೊತ ಕುಂತೀರು. ನಾ ಇಲ್ಲಿ ಚಹಾ ಮಾಡತ್ತೀನಿ. ಅನ್ನಾಗ ಚಹಾ ಮಾಡಿ ಕೊಟ್ಟು ಇವರೆಲ್ಲ ಕುಡ್ದಾದ ನಂತರ ನಾನು ಅನ್ನ ಮತ್ತು ಸಾನು 3 ಜನ ಮನೆಗೆ ಹೊಂಟು. ನಾನು ಸಾನ್ವಿ ಈಗ ಮನೆಗೆ ಬಂದು ಇಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಖುಷಿ ಆಯಿತು. ಬಾಜುಕನೇ ಇರ್ತೇವೆ, ಬಟ್ ವಸ್ತಿಗಂತ ಬಂದು ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಖುಷಿ ಆಗ್ತೈತಿ ಎಲ್ಲರಿಗೂ. ಅದ್ರಾಗ ನಮ್ಮ ರಿಷಿ ಭಾಳ ಎಕ್ಸೈಟ್ಮೆಂಟ್ದಾಗಿದ್ದ. ಮದ್ವೆ ಸ್ಟಾರ್ಟ್ ಮಾತು ಆದಾಗಿಂದ ಅತ್ತಿ ಯಾವಾಗ ಬರ್ತಿ, ಸಾನು ಅಕ್ಕ ಯಾವಾಗ ಬರ್ತಿ ಅಂತ ಅನ್ನತ್ತಿದ್ದ. ಬಿಕಾಸ್ ಇಲ್ಲಿ ವಸ್ತಿ ಮಾಡಕ್ಕೆ ಹಿಡಿದು ಅಂದ್ರೆ ಅವ್ನಿಗೆ ಭಾಳ ಖುಷಿ ಆಗ್ತೈತಿ. ಈಗ ಅವನ ನಮಗೆ ನೀರು ತೊಗೊಂಬಂದು ಫುಲ್ ವ್ಯವಸ್ಥೆ ಮಾಡತ್ತಿದ್ದ. ಸಾನುಗೆ ಹೇಳತ್ತೀನಿ, ಅವ ಇವತ್ತೀಗ ನೀರದ ಕೊಡತನು ಕುಡಿ, ಅವನ ಕಡೆಯಿಂದ ವ್ಯವಸ್ಥೆ ಎಲ್ಲ ಮಾಡಿಸ್ಕೊ ಅಂತಂದು ಹೇಳತ್ತೀನಿ. ಇಲ್ಲಿ ನಮ್ಮ ಮಮ್ಮಿ ಕೊಬ್ಬರಿ ಇದನ್ನು ಹೆರ್ಚಾತಿರು. ನಾ ಏನು ಮಾಡತ್ತಿ ಅಂತ ಕೇಳಿದ್ನಿ. ಅದಕ್ಕೆ ಕೊಬ್ಬರಿ ಚಟ್ನಿ ಮಾಡಾಕಿದ್ದೀನಿ. ಸೊ ಅದಕ್ಕೆ ಇದನ್ನು ಮಾಡತ್ತೀನೋ ಅಂತ ಅಂದರು. ಬಟ್ ಕೊಬ್ಬರಿ ಚಟ್ನಿ ಮಾಡೋಕ್ಕಿಲ್ಲ. ಸರ್ಪ್ರೈಸಾಗಿ ನಾನು ಬಂದೇನು, ಮನ್ಯಾಗ ಎಲ್ಲರೂ ಇದ್ದೇವೆ ಅಂತಂದು ಮಟನ್ ಮಾಡಾರಿದ್ರು. ಹಾಗಾಗಿ ನಮ್ಮಮ್ಮಿ ಅದಕ್ಕೆ ಕೊಬ್ಬರಿ ಅದೆಲ್ಲ ಹೆರ್ಚಿಡಾತಿರು. ನಂಗೆ ಸ್ವಲ್ಪ ಮಟನ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ನಮ್ಮ ಮಮ್ಮಿ ಲಘು ಹೇಳಾಕಿಲ್ಲ. ಆಮೇಲೆ ಅಡುಗೆ ಕೊಲೆಯಾಗ ಹೋದ ನಂತರ ಆಕೆನ ನೋಡಿ ಗೊತ್ತಾಗಲಿ, ಒಂದು ರೀತಿ ಸ್ವಲ್ಪ ಸಣ್ಣ ಸರ್ಪ್ರೈಸ್ ಆಗಿರಲಿ ಅಂತ ಅಂದು ಹೇಳಿರಲಿಲ್ಲ. ಸುಪ್ರಿಯಾ ಇಲ್ಲಿ ಲೀವ್ ಹಾಕಿದ್ರೂ ಆಕಿದ ಕಾಲೇಜಿದ ಹುಡುಗರ್ದು ಆನ್ಸರ್ ಶೀಟ್ನ ಎಲ್ಲ ಸಹಿ ಮಾಡಿ ಮಾರ್ಕ್ಸ್ ಹಾಕಿ ಕೊಡಬೇಕಿತ್ತು. ಹಾಗಾಗಿ ಆಕೆ ಇದನ್ನೆಲ್ಲ ಮಾಡ್ಕೊತ ಕುಂತೇಳು. ಇಲ್ಲಿ ನಮ್ಮ ರಿಯಾ ಮಟನ್ ಮಾಡತ್ತೇವಂತ ಗೊತ್ತಿದ್ದ. ಇಲ್ಲಿ ನಂಗೆ ತೋರಿಸ್ರಿ ಮಟನ್ ಹೆಂಗೆ ಮಾಡತ್ತೀರಿ, ಚಿಕನ್ ಆಯ್ತು ಇಲ್ಲ ಊಟಕ್ಕೆ ಕೊಡ್ರಿ ಅಂತಂದು ಮ್ಯಾಗ ಹತ್ತಿ ಕುಂತೇಳು. ನಾವು ಒಂದು ಕಡೆ ಇಲ್ಲಿ ಪಪ್ಪ ಗಂಡ ಕರಿ ಮಾಡತ್ತೇಳು, ಇನ್ನೊಂದು ಕಡೆ ಮಟನ್ ಕುದಿಯಾಕೆ ಹಾಕೇಳು. ರಿಯಾಗ ತತ್ತಿ ತಿಂತೇನಂತ ಕೇಳ್ರೆ ತತ್ತಿ ಬೇಡ, ನಂಗೆ ಚಿಚ್ಚಿ ಬೇಕು ಅಂತ ಹೇಳತ್ತೇಳು. ಸೊ ಈ ಮಟನ್ ಮಾಡಿದ್ದನ್ನು ವೀಡಿಯೋ ಈ ಲಾಗ್ನಾಗ ಹಾಕಾನಿಲ್ಲ. ಯಾಕಂದರೆ ವೀಡಿಯೋ ಅದ್ರದ್ದು ಭಾಳ ಲೆಂತಿ ಐತಿ. ಸೊ ಹಾಗಾಗಿ ಅದನ್ನು ಸಪ್ರೇಟ್ ಲಾಗ್ನಾಗ ಹಾಕ್ಬೇಕಂತಂದು ಈಗ ಜಸ್ಟ್ ಆ ದಿವಸ ಅಡುಗೆ ಇದನ್ನು ಮಾಡಿದ್ದು ಅಂತ ಅಷ್ಟೇ ಹೇಳತ್ತೀನಿ. ಬಿಕಾಸ್ ಅದನ್ನೇ ಎಲ್ಲ ಹಾಕಿನಂದ್ರೆ ವೀಡಿಯೋ ಭಾಳ ಲೆಂತಿ ಆಗ್ತೈತಿ. ಇಲ್ಲಿ ಒಂದು ಕಡೆ ಪಪ್ಪ ಗಂಡ ಕರಿ ರೆಡಿ ಆಗಿತ್ತು. ಇಲ್ಲಿ ಸಾನು ನೋಡಿದ್ರೆ ಸ್ವಲ್ಪ ಅಳ್ಕೊಂತ ಮಲ್ಕೊಂಡೇಳು. ಅವತ್ತು ಸಾನ್ವಿಗೆ ಇಲ್ಲಿ ಹೊಟ್ಟೆ ನುಸಾತಿತ್ತು. ಸೊ ನಂಗೆ ಹೊಟ್ಟೆ ನುಸಾಯ್ತಿ ಅಂತ ಅಳ್ಕೊಂತ ಕುಂತೇಳು. ಮತ್ತು ರಿಷಿ ಮತ್ತು ರಿಯಾ ಈಕೆ ಆಳ್ಕೊತ್ಕೊಂಡಂತಲೇ ಈಕಿನ ಸಮಾಧಾನ ಮಾಡ್ಕೊತ ಈಕೆ ಬಾಜುಕನ ಕುಂತು ಬಿಟ್ಟಿದ್ರು. ಊಟ ಮಾಡಿ ಮಲ್ಕೊಳಕ್ಕೆ ಹೇಳು ಅಂತಂದ್ರೆ ಏನೂ ಬೇಡ, ನನಗೆ ಮೊದಲು ಹೊಟ್ಟೆ ನುಸೋದು ಕಡಿಮೆ ಮಾಡು ಅಂತ ಹೇಳಕ್ಕೆ ಹಿಡಿದ್ರು. ಹಾಗಾಗಿ ಲಿಂಬು ಮತ್ತು ಸೋಡಾ ಹಾಕಿ ಶರ್ಬತ್ ಮಾಡಿ ಕೊಡ್ತೀನಿ. ಲಿಂಬು ಸೋಡಾ ಕುಡಿ ಕಡಿಮೆ ಆಗ್ತೈತೆ ನೋಡೋನು.
ಇಲ್ಲಾದ್ರೆ ಆಮೇಲೆ ಹಾಸ್ಪಿಟಲ್ಗೆ ಕದ ಹೋಗಕ್ಕೆ ಬರ್ತೈತಿ ಅಂತ ಹೇಳಿ ಹಾಗಾಗಿ ಹ್ಞೂ ಆಯಿತು ಅಂತ ಅಂದಳು. ಮನ್ಯಾಗ ಲಿಂಬು ಇದ್ದು ಲಿಂಬು ಸೋಡಾ ಮಾಡಿ ಆಕಿಗೆ ಕೊಟ್ಟಿನಿ. ರಿಷಿ ಮತ್ತು ರಿಯಾ ಇಬ್ಬರು ನಾ ಮಾಡ್ತೇನೋ ಅಂತ ಅನ್ಗುಡ್ದ ನನಗೂ ಮಾಡಿರಿ ಅಂತ ಅನ್ಕೊತ ಕುಂತರು. ಆಕಿಗೆ ಹೊಟ್ಟೆನೂ ಸಾಯ್ತಿ, ಆಕಿಗೆ ಅಷ್ಟೇ ಮಾಡಿ ಕೊಡ್ತೇನು, ನೀವು ಊಟ ಮಾಡಾಕ್ರಿ ಮತ್ತು ಅದನ್ನು ಕುಡಿದ್ರೆ ಊಟ ಮಾಡಂಗಿಲ್ಲ ಅಂತ ಹೇಳಿ ಹಾಗಾಗಿ ಗಪ್ಪಾದರು. ಸಾನು ಈ ಥರ ಮಲ್ಕೊಂಡಳು ಆರಾಮಿಲ್ಲ ಅಂತಂದ್ರೆ ಇವರಿಬ್ಬರು ಆಕಿನಂತೆಕ ಕುಂತು ಬಿಡ್ತಾರು. ಇವ್ರಿಗೆ ಹಾಕಿದ್ರನ ಆಟ ಆಡ್ತಾರೋ ಇಲ್ಲಾತಂದ್ರೆ ಸೈಲೆಂಟ್ಗಳು ಇಬ್ಬರು. ಇಲ್ಲಿ ರಿಯಾಗ ನಮ್ಮ ಮಮ್ಮಿ ಊಟ ಮಾಡ್ಸತ್ತಿಳು. ರಿಯಾಂದ ಸಪ್ಪಂದ ಆದ ತಕ್ಷಣ ತೆಗೆದು ಆಕೆ ಹಸಿದಿಳನ ಅಂತಲೇ ನಮ್ಮ ಮಮ್ಮಿ ಆಕೆಗೆ ಊಟ ಮಾಡ್ಸೋಕೆ ಸ್ಟಾರ್ಟ್ ಮಾಡಿರು. ಸಾನ್ವಿಗೆ ಇಲ್ಲಿ ಲಿಂಬು ಮತ್ತು ಸೋಡಾ ಹಾಕಿ ಸಣ್ಣ ಸ್ವಲ್ಪ ಶರ್ಬತ್ ಗತೆಗೆ ಮಾಡಿ ಕೊಡತ್ತೀನಿ. ಸೋಡಾ ಹಾಕಿ ಹಿಂಗೆ ಕೊಟ್ಟಿನಂದ್ರೆ ಹೊಟ್ಟೆ ನುಸೋ ಟೈಮ್ದಾಗ ಕಡಿಮೆ ಆಗ್ತೈತಿ. ಹಾಗಾಗಿ ಮೋಸ್ಟ್ ಆಫ್ ಟೈಮ್ ಆಕಿ ಹೊಟ್ಟೆ ನುಸಾತೈತಿ ಅಂದ್ರೆ ಇದನ್ನ ಮಾಡಿ ಕೊಟ್ಟಿರ್ತೀನಿ. ಸ್ವಲ್ಪ ರಿಲೀಫ್ ಆಗ್ತೈತಿ, ಹೊಟ್ಟೆದ ಕಡಿಯೋದದ ಇದನ್ನು ಆಗ್ತೈತಿ. ಹಾಗಾಗಿ ಮತ್ತು ಲಿಂಬು ಮತ್ತು ಸೋಡಾ ಹಾಕಿ ಆಕಿಗೆ ಕೊಡತ್ತೀನಿ. ಈಗ ಇಲ್ಲಿ ಲಿಂಬು ಸೋಡಾ ಮಾಡಬೇಕಾದ್ರೆ ರಿಷಿ ಇಲ್ಲೇ ನಿಂತಿದ್ದ. ಅತ್ತಿ ನಂಗೊಂದು ಸ್ವಲ್ಪ ಮಾಡು ಅಂತ ಹೇಳ್ದ. ಹ್ಞೂ ಆಯಿತು, ಆಮೇಲೆ ಫಸ್ಟ್ ಊಟ ಮಾಡು ಆಮೇಲೆ ಮಾಡಿಕೊಡ್ತೀನಿ, ಊಟ ಆದ ನಂತರ ಕುಡಿಯೋಕ್ಕೆ ನೀವು ಊಟಕ್ಕಿಂತ ಮುಂಚೆ ಕುಡಿಬೇಡ ಅಂತ ಹೇಳಿ ಹ್ಞೂ ಆಯಿತು ಅಂದ. ಈಗ ಇದಕ್ಕೆ ನೀರಿಗೆ ಲಿಂಬು ಮತ್ತು ಉಪ್ಪು ಹಾಕಿ ಸ್ವಲ್ಪ ಸೋಡಾ ಹಾಕಿ ಸಾನ್ವಿಗೆ ಕೊಡತ್ತೀನಿ. ರಿಷಿ ಇಲ್ಲೇ ನಿಂತು ನಮ್ಮ ಸಾನ್ವಿಗೆ ಹಿಂಗೇನಾರೆ ಆರಾಮಿರಲಿಲ್ಲ ಅಂದ್ರೆ ಭಾಳ ವ್ಯವಸ್ಥೆ ಮಾಡ್ತಾನೋ ಆಕಿಗೆ. ಅತ್ತಿ ನಾನು ಓತು ಕೊಡ್ತೇನೆ ತಡಿ ಅಕ್ಕಾಗಂತಂದು ನಾನು ತೊಗೊಂಡ್ರೂ ಬೇಡ ನಾ ಕೊಡ್ತೇನಂತಂದು ತೊಗೊಂಡು ಸಾನ್ವಿಗೆ ಹೋಗಿ ಕುಡ್ಸಾತಿದ್ದ. ಭಾಳ ಜಗಳಾಡ್ತಾರೋ ಆದ್ರೆ ಆಕೆ ಮೇಲೆ ಭಾಳ ಪ್ರೀತಿ ಐತಿ. ಇಲ್ಲಿ ಹೋಗಿ ಅಕ್ಕ ಕುಡಿ ಇದನ್ನು ಮತ್ತು ಕುಡಿ ನಮ್ಮ ಜೊತೆ ಮತ್ತು ಜಿಗದಾಡಕ್ಕೆ ರೆಡಿ ಆಗು ಅಂತ ಹೇಳ್ತಾನು. ಸಾನು ಇಲ್ಲಿ ನಕ್ಕೊಂತ ಕುಂತಳು. ಈಗ ಆಕೆಗೆ ಈ ಥರ ಏನಾರು ಮಾಡಿಕೊಟ್ಟಿನಂದ್ರೆ ಆ ಹೊಟ್ಟೆನೂ ಫಟಾಫಟ್ ಹೋಗಿಬಿಡ್ತೈತಿ. ಖರೆ ನೋಸ್ತೈತೋ ಏನು ಸುಮ್ಮ ದೇವ್ರಿಗೆ ಗೊತ್ತಾ. ಬಟ್ ಹೇಳಿದಾಗ ಒಮ್ಮೆ ಮಾಡ್ತಿರ್ತಾಳೆ ಅಂದ್ಬಳಕ್ಕೆ ಖರೆ ಅಂತ ಇರ್ತೈತಿ ಅಂತ ಅನ್ಕೋತೀವಿ. ಸೊ ಈಗ ಸ್ವಲ್ಪ ಕುಡಿದು ಒಂದು ಅರ್ಧ ತಾಸು ರೆಸ್ಟ್ ಮಾಡು, ಆನಂತರ ಹೇಳಿ ಹೆಂಗೆ ಅನಿಸ್ತೈತಿ ಹೊಟ್ಟೆ ನುಸೋದು ಅಂತ ಅಂದಿನಿ. ರಾತ್ರಿ ಊಟಕ್ಕೆ ಎಲ್ಲರಿಗೂ ಸ್ಪೆಷಲ್ಲಾಗಿ ಮಟನ್ ಮಾಡಿದ್ದು. ಮಟನದ ಎಲ್ಲ ಊಟ ಮಾಡಿ ಆದ ನಂತರ ನಾನು ನಾಳೆ ಬೆಳಿಗ್ಗೆ ಬ್ಯಾಂಕಿಗೆ ಹೋಗಾಕಿದ್ನಿ. ಹಾಗಾಗಿ ಈಗ ರಾತ್ರಿನ ಸ್ವಲ್ಪ ಬಾಂಡೆ ಎಲ್ಲ ತಿಕ್ಕಿ ಮಲ್ಕೋನು ಅಂತ ಸವಿತಾಗಿ ಹೇಳಿ. ಇಲ್ಲಾಂದರೆ ಮಾರ್ನಿಂಗ್ ನಿಂಗೆ ಒಬ್ಬಾಕಿಗೆ ಮತ್ತೆ ಹೆಚ್ಚು ಕೆಲಸ ಬೀಳ್ತೈತಿ, ಈಗ ತಿಕ್ಕೆ ಮಲ್ಕೊಳ್ಳೋನು ಅಂತ ಹೇಳಿ ನಾನು ಮತ್ತು ಸವಿತಾ ಇಬ್ಬರು ಕೂಡಿ ಬಾಂಡೆ ತಿಕ್ಕತ್ತಿದ್ದು. ನಾ ಇಲ್ಲಿ ಸ್ವಲ್ಪ ಆಲ್ರೆಡಿ ಬಾಂಡೆ ತಿಕ್ಕಕ್ಕೆ ಸ್ಟಾರ್ಟ್ ಮಾಡೀನಿ. ಆಕೆ ಒಳಗಿರೋದೆಲ್ಲನೂ ಮತ್ತು ಏನೇನು ಎಕ್ಸ್ಟ್ರಾ ಇದಾವೆ ಅವನ್ನೆಲ್ಲ ತೊಗೊಂಬರಾಕ ಒಳಗಿದ್ದಳು. ಸೊ ಆಕೆ ಬರೋ ತನಕ ನಾ ಎಷ್ಟು ಆಗ್ತೈತಿ ಅಷ್ಟು ಬಾಂಡೆ ಎಲ್ಲ ತಿಕ್ಕೊಳತ್ತೀನಿ. ಸವಿತಾ ಬರೋದು ಸ್ವಲ್ಪ ಲೇಟ್ ಆಯಿತು. ನನ್ನ ಮಗಳು 2 ಸಲ ಬಂದು ಮಮ್ಮಿ ನಾ ತೊಳಿಲಿ ನೀ ತಿಕ್ತೇನೋ ಅಂತ ಹೇಳಿ ಹೋದಳು. ಬೇಡ ಥಂಡೈತಿ ಸುಮ್ಮ ಹೋಗಿ ಕೊಂಡೋಗು ಒಳಗೆ ಮಲ್ಕೊಳ್ಳೋಗು ನಾ ಬರ್ತೇನೋ ಅಂತ ಹೇಳಿ ಮತ್ತು ಈಗ 2-3 ಸಲ ಬಂದು ಕೇಳಿ ಹೋದಳು. ಇವ್ರು ಹಿಂಗೆ ನೀರು ಏನಾದರೂ ಚಾಲು ಮಾಡಿದ್ದು ಅಂದ್ರೆ 3 ಮಂದಿ ಅಲ್ಲೇ ಇರ್ತಾರು, ರಿಯಾ, ರಿಷಿ ಮತ್ತು ಸಾನು. ನಾ ಇಲ್ಲಿ ತಿಕ್ಕಿಟ್ಟಿದ್ದು ನಾ ಬಾಂಡೆ ತಿಕ್ತೇನೋ ನೀ ಬೇಡ ಅಂತ ಹೇಳಿದ್ದಕ್ಕೆ ಅಟ್ಲೀಸ್ಟ್ ನೀ ತೊಳೆದಿಟ್ಟಿದ್ದೆ ಅವನ್ನ ಬಾಂಡೆ ಹಚ್ತೇನೆ ಅಂತಂದು ಹೇಳಕ್ಕೆ ಹಿಡಿದ್ರು. ಹ್ಞೂ ಆಯಿತು, ಸಣ್ಣ ಎಲ್ಲಿ ಹಚ್ಚೋ ಇರ್ತಾವಲ್ಲ ಅಷ್ಟು ಹಚ್ಚು ಅಂತ ಹೇಳಿ. ಒಟ್ಟು ಏನಾರೇ ತೆಗ್ದ ಮಾಡೋದು ಬೇಕಾಕಿಗೆ. ಈಗಾಗಲೇ ಹೊಟ್ಟೆ ಸಹಿತಂತ ಮಲ್ಕೊಂಡಿಳು. ಈಗ ಸ್ವಲ್ಪ ಅದನ್ನೆಲ್ಲ ಕುಡ್ದಾದ ನಂತರ ಸೋಡಾ ಕುಡ್ದಾದ ನಂತರ ಆರಾಮ ಅನಿಸಿತು. ಸ್ವಲ್ಪ ಊಟನೂ ಮಾಡಿಳು. ಮತ್ತೀಗ ಬಾಂಡೆ ಹಚ್ತೇನಂತ ತೊಳೆದು ಕೊಟ್ಟಂಗೆಲ್ಲ ಬಾಂಡೆ ಒಂದೊಂದು ಓತ ಹಚ್ಚಾತೇಳು.
ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಹಂದ್ರದವ್ರು ಬಂದ ಹಂದ್ರ ಹಾಕತ್ತಿರು. ಅಂದ್ರೆ ಜಸ್ಟ್ ಈಗ ಎಲ್ಲ ಇವು ಕಂಬಗಳು ಇದ್ದಿದ್ದು ಇವನ್ನೆಲ್ಲ ನಿಲ್ಲಿಸಿ ಫಿಕ್ಸ್ ಮಾಡಿ ಅಷ್ಟ ಹೊಂಟಿರು. ಬಿಕಾಸ್ ನೆಕ್ಸ್ಟ್ ಡೇ ಅವರು ಇವತ್ತಿಂದ ಫುಲ್ ಬ್ಯುಸಿ ಇದ್ದರು ಎಲ್ಲ ಕಡೆ ಹಂದ್ರ ಹಾಕಕ್ಕೆ. ಹಾಗಾಗಿ ಎಲ್ಲ ಕಡೆ ಈ ಥರ ಹಾಕಿಟ್ಟು ಅಂದ್ರೆ ಆ ಟೈಮಕ್ಕೆ ಬಂದು ಪೆಂಡಾಲ್ಗಳು ಹಾಕಿದ್ದು ಅಂದ್ರೆ ನಮ್ಮ ಕೆಲಸ ಈಸಿ ಆಗ್ತಾವ್ರಿ ಅಂತ ಹೇಳಿ ಇಲ್ಲಿ ಜಸ್ಟ್ ಈಗೆಲ್ಲ ಕಂಬಗಳು ನಿಲ್ಸಕ್ಕೆ ಬಂದಿರು. ಆಯ್ತು ರೀ, ಯಾವಾಗ ನಾಳೆದ್ರೂ ಹಾಕವ್ರ ಇವತ್ತಾದ್ರೂ ಹಾಕವ್ರ ಹಾಕ್ರಿ ಅಂತ ನಾವು ಹೇಳಿದ್ವಿ. ಸೊ ಈಗ ಅದಕ್ಕೆಲ್ಲ ಪೆಂಡಾಲ್ಗೆ ಏನೇನು ಎಲ್ಲೆಲ್ಲಿ ಕಟ್ಟಿಗೆ ನಿಲ್ಲಿಸ್ಬೇಕು ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳತ್ತಿರು. ನಾಳೆ ಮಾರ್ನಿಂಗ್ ಬಂದ ಇದಕ್ಕೆ ಹಂದರದ ಅರಿವಿ ಎಲ್ಲ ಹಾಕೋದಿರ್ತೈತಿ ಅದನ್ನೆಲ್ಲ ಹಾಕ್ತೇನೋ ಅಂತ ಹೇಳಿದರು. ಆಯ್ತು ರೀ ಅಂತ ಅಂದು. ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.